ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಕಡೆಗೂ ಚನ್ನಪಟ್ಟಣದ ಬೈ ಎಲೆಕ್ಷನ್ ಚುನಾವಣಾ ಅಖಾಡಕ್ಕೆ ಹೊಸ ರಂಗು ಬಂದಿದೆ. ಇಲ್ಲಿ ಅತ್ಯಂತ ನಿರೀಕ್ಷೆ ಇಟ್ಟುಕೊಂಡಿದ್ದ ಮೈತ್ರಿ ಪಕ್ಷದ ಟಿಕೆಟ್ ತನಗೆ ಎಂದು ಹೇಳಿಕೊಂಡು ಓಡಾಡುತ್ತಿದ್ದ ಸಿಪಿ ಯೋಗೇಶ್ವರ್ ಈಗ ಕಮಲ ಬಿಟ್ಟು ಕೈ ಹಿಡಿದಿದ್ದಾರೆ, ಪಕ್ಷಾಂತರಿಯಾಗಿದ್ದಾರೆ. ಇವರು ರಾಜಕಾರಣಕ್ಕಾಗಿ, ತಮ್ಮ ಅಧಿಕಾರ ರಾಜಕಾರಣಕ್ಕಾಗಿ, ತಮ್ಮ ಚುನಾವಣಾ ರಾಜಕಾರಣಕ್ಕಾಗಿ ಕಾರ್ಯಕರ್ತರನ್ನು ಕಡೆಗಣಿಸಿ, ತಮ್ಮ ಅಭಿಮಾನಿ ಪಕ್ಷದ ಕಾರ್ಯಕರ್ತರು ಮತದಾರರನ್ನು ಕಡೆಗಣಿಸಿ ಈಗ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಕೈ ಹಿಡಿದಿದ್ದಾರೆ, ಪಕ್ಷಾಂತರಿಯಾಗಿದ್ದಾರೆ. ಇವರು ಕರ್ನಾಟಕದ ಮಟ್ಟಿಗೆ ಅಧಿಕಾರ ಎಲ್ಲಿ ಸಿಗ್ತದೋ ಅಲ್ಲಿಗೆ ಜಾರಿಕೊಳ್ಳುವ ಜಾಯಮಾನದ ರಾಜಕಾರಣಿ, ಕರ್ನಾಟಕದ ಮಟ್ಟಿಗೆ ಪಲ್ಟು ರಾಮ್ ಎಂದು ಮೇಲೆ ಮುನ್ನೆಲೆಗೆ ಬಂದಿದ್ದಾರೆ. ಈಗ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದಕ್ಕೆ ಬಿ ಫಾರಂ ಪಡೆಯುವುದೊಂದೇ ಬಾಕಿ ಇದೆ. ನಾಳೆ ಕಡೆಯ ದಿನ ಆಗಿರುವುದರಿಂದ ನಾಳೆ ಒಳಗಾಗಿ ಸಿಪಿ ಯೋಗೇಶ್ವರ್ ಅವರಿಗೆ ಡಿಕೆ ಬ್ರದರ್ಸ್ ಮುಖಾಂತರ ಮುತ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಐಸಿಸಿ ಪಕ್ಷ ಬಿ ಫಾರಂ ಕೊಡುವುದು ಬಹುತೇಕ ಖಚಿತವಾಗಿದೆ. ಹೀಗಾಗಿ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿಯವರ ಕುಮಾರ ನಿಖಿಲ್ ಕುಮಾರಸ್ವಾಮಿ, ಅಂದ್ರೆ ಕಾಂಗ್ರೆಸ್ ವರ್ಸಸ್ ಮೈತ್ರಿ ಪಕ್ಷಗಳಾದ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ನೇರ ಹಣಾಹಣಿ ಎದುರಾಗಲಿದೆ. ಒಟ್ಟಾರೆ ಕರ್ನಾಟಕದ ಚುನಾವಣಾ ಅಖಾಡಗಳು ಬಂದಾಗಲೆಲ್ಲ ಮಂಡ್ಯ ಜಿಲ್ಲೆ ಮುಂಚೂಣಿಗೆ ಬರುತ್ತದೆ, ಹೆಚ್ಚು ಹಾರ್ಟ್ಫುಲ್ ಕ್ಷೇತ್ರವಾಗಿ ಕಣ್ಣಿಗೆ ಬರುತ್ತದೆ. ಆ ಕ್ಷೇತ್ರದ ಬಿಸಿ ಈಗ ಚನ್ನಪಟ್ಟಣದಿಂದ ಕರ್ನಾಟಕದ ಜನರು ಹಾಗೂ ಇಡೀ ದೇಶ ನೋಡುವಂತೆ ಆಗಿದೆ. ಒಟ್ಟಾರೆ ಚುನಾವಣೆ ಅಖಾಡಕ್ಕೆ ಇಳಿಯುವುದಕ್ಕೆ ಯೋಗೇಶ್ವರ್ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಕಾಂಗ್ರೆಸ್ಸಿನ ಡಿಕೆ ಬ್ರದರ್ಸ್ ಮತ್ತು ಅಲ್ಲಿಯ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಸಮ್ಮುಖದಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಪಿ ಯೋಗೇಶ್ವರ್ ಅವರು ಕೈ ಹಿಡಿದು ಕೈ ಲಾಂಛನದ ಶಾಲ್ ಹೊದ್ದುಕೊಂಡಿದ್ದಾರೆ, ಕೈ ಲಾಂಛದ ಬಾವುಟ ಹಿಡಿದಿದ್ದಾರೆ, ಕಮಲವನ್ನು ಮೂಲೆಗೆ ಎಸೆದಿದ್ದಾರೆ. ಈಗ ಇವರೇನೋ ತಮ್ಮ ಅಧಿಕಾರ ರಾಜಕಾರಣ ಮಾಡುವುದಕ್ಕೆ, ಚುನಾವಣಾ ಅಖಾಡಕ್ಕೆ ಇಳಿಯುವುದಕ್ಕೆ ಕೈ ಚಿಹ್ನೆಯ ಕೈ ಹಿಡಿದಿದ್ದಾರೆ. ಆದರೆ ಇವರ ಕ್ಷೇತ್ರದಲ್ಲಿ ಚುನಾವಣೆಯ ದಿವಸ ಎಷ್ಟು ಜನ ಇವರ ಕೈ ಹಿಡಿಯಲು ಮತ ಹಾಕ್ತಾರೆ, ಆ ಮತಗಳು ಇವರ ಗೆಲುವಿಗೆ ಶಕ್ತಿಯಾಗಿ ಬರ್ತದೆ ಅನ್ನೋದು ಮಾತ್ರ ಇನ್ನು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಸಿಕ್ಕುವುದು ನವೆಂಬರ್ 23ರಂದು ಪ್ರಕಟವಾಗುವ ಚುನಾವಣಾ ಫಲಿತಾಂಶವೇ ಎಲ್ಲವನ್ನು ಬಹಿರಂಗಪಡಿಸಲಿದೆ. ಒಟ್ಟಾರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಈಗ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮತ್ತು ಸಿಪಿ ಯೋಗೇಶ್ವರ್ ಅವರ ನಡುವೆ ನೇರ ಚುನಾವಣಾ ಹಣಾಹಣಿ ನಡೆಯಲಿದೆ. ಇದೊಂದು ತುರುಸಿನ ಕ್ಷೇತ್ರವಾಗಿ ಪ್ರೇಕ್ಷಕರಲ್ಲಿ, ಮತದಾರರಲ್ಲಿ ಹೊಸ ಜಿಜ್ಞಾಸೆ ಮತ್ತು ಕುತೂಹಲಗಳನ್ನು ತಂದಿಡಲಿದೆ. ಪ್ರಚಾರ ಏನೆಲ್ಲ ಆಗುತ್ತದೆ, ಪ್ರಚಾರದಲ್ಲಿ ಯಾರನ್ನೆಲ್ಲ ಹೀಗೆಯುತ್ತಾರೆ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಚನ್ನಪಟ್ಟಣ ಕ್ಷೇತ್ರ ಈಗ ಚುನಾವಣಾ ಅಖಾಡಕ್ಕೆ ಸಜ್ಜಾಗಿದೆ. ನಾಳೆ ಸಂಜೆ ಒಳಗೆ ಎಲ್ಲ ನಾಮಪತ್ರಗಳು ಸಲ್ಲಿಕೆಯಾಗುವ ಎಲ್ಲ ಸಾಧ್ಯತೆಗಳಿವೆ. ಪ್ರೇಕ್ಷಕರೇ, ಈಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯಾರು ವಿನ್ನಿಂಗ್ ಕ್ಯಾಂಡಿಡೇಟ್ ಆಗ್ತಾರೆ, ಕಾಂಗ್ರೆಸ್ಸಿನ ಕೈ ಗೆಲ್ಲುತ್ತೋ, ಕಮಲದ ಅಥವಾ ಜೆಡಿಎಸ್ಸಿನ ತೆನೆ ಹೊತ್ತ ಮಹಿಳೆಯ ಮೈತ್ರಿ ಅಭ್ಯರ್ಥಿ ಗೆಲ್ತಾರೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.